ಥರ್ಸ್ಡೇ ಮಿನಿ ಲಾಗ್. ಇವತ್ತು ನಾವು ಯೂಟ್ಯೂಬ್ ಅಲ್ಲಿ 1K ಸಬ್ಸ್ಕ್ರೈಬ್ ಆಗಿರೋ ಕಾರಣ ನಾವು ಹೊರಟಿದ್ದು ಟೆಂಪಲ್ಗೆ. ಅದ್ಯಾವ ಟೆಂಪಲ್ ಅಂತ ಕೇಳ್ತೀರಾ? ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್. ಇದಿರೋದು ಗಿರಿನಗರದಲ್ಲಿ. ಈ ಟೆಂಪಲ್ಗೆ ಒಂದ್ಸಲ ವಿಸಿಟ್ ಕೊಟ್ರೆ ಸಾಕು. ನೀವೇನೇ ಕಾರ್ಯ ಆಗ್ಬೇಕಂದ್ರು, ಓದೋದಿರ್ಲಿ, ಕೆಲ್ಸ ಸಿಗೋದಿರ್ಲಿ, ಎಲ್ಲ ಕೂಡ ತುಂಬಾನೇ ಒಳ್ಳೇದಾಗುತ್ತೆ. ನನ್ಗಂತೂ ತುಂಬಾನೇ ನಂಬಿಕೆ ಇದೆ. ನಿಮ್ಗೂ ಕೂಡ ನಂಬಿಕೆ ಇದ್ರೆ ಒಂದ್ಸಲ ಹೋಗಿ ವಿಸಿಟ್ ಕೊಡಿ. ಇನ್ನ ಎಲ್ಲ ಪ್ರದಕ್ಷಿಣೆ ಎಲ್ಲ ಹಾಕಿ ಎಲ್ಲ ಆಯ್ತು. ಇನ್ನ ಪ್ರಸಾದ ಘಮ ಘಮ ಅಂತಿತ್ತು. ಪ್ರಸಾದ ಯಾರು ಬಿಡ್ತಾರಾ? ನನ್ಗಂತೂ ಪ್ರಸಾದ ತಿನ್ನೋದಂದ್ರೆ ತುಂಬಾನೇ ಇಷ್ಟ. ಸೊ ಇಲ್ಲಿ ಹೆಸರು ಕಾಳು ಪ್ರಸಾದ ಕೊಟ್ಟಿದ್ರು. ನನ್ ಮಗ ಇದ್ ನನಗ್ ಬೇಡ, ಕೇಸರಿ ಬಾತ್ ಬೇಕು ಅಂತ ಹಠ ಮಾಡ್ದ. ಸರಿ ಆಯ್ತು, ಬೇಡ ಬಿಡು ಅಂತ ನಾನೇ ಫುಲ್ ಪ್ರಸಾದ ತಿಂದು ಅಲ್ಲಿ ಕೊಡೋ ಅಂತ ಉದ್ದಿನ ವಡೆ. ಇದು 30 ರುಪೀಸ್ ಇರುತ್ತೆ ಒಂದ್ ಪ್ಯಾಕ್ಗೆ. ಮತ್ತೆ ಕೊಬ್ಬರಿ ಮಿಠಾಯ ಇದು 10 ರುಪೀಸ್ ಇರುತ್ತೆ ಒಂದು ಪ್ಯಾಕ್ಗೆ. ಒಂದು ಪ್ಯಾಕ್ ಅಲ್ಲಿ 2 ಇರುತ್ತೆ. ಅದನ್ನ ತಿನ್ಕೊಂಡು ಆಟೋ ಹೊತ್ಕೊಂಡು ಮನೆಗ್ ಬಂದ್ವಿ. ಬರ್ತಾ ಯಾರ್ದೋ ಮನೇಲಿ ಕಜಾಯ ಬೇಯಿಸ್ತಿದ್ರು. ಘಮ ಘಮ ಅಂತ ಇತ್ತು. ನನ್ಗೆ ನಮ್ಮ ಮನೇಲಿ ಕಜಾಯದಿಟ್ಟು ಇರೋದು ನೆನ್ಪಾಯ್ತು. ಫ್ರಿಜ್ ಅಲ್ಲಿ ಇಟ್ಟಿರೋ ಕಜಾಯದಿಟ್ಟು ಆಚೆ ತೆಗೆದು ಕಜಾಯ ಬೇಯಿಸಕ್ ಸ್ಟಾರ್ಟ್ ಮಾಡಿದೆ. ಈ ಕಜಾಯದಿಟ್ಟು ಎಷ್ಟ್ ದಿನ ಬೇಕಾದ್ರೂ ಸ್ಟೋರ್ ಮಾಡ್ಕೊಂಡಿರ್ಬೋದು. ನಮ್ಮಲ್ಲಿ ಬೇಯಿಸುವಂತ ಮಾಡುವಂತ ಇದು ಕಜಾಯದಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಈ ರೆಸಿಪಿ ಹೇಳ್ತೀನಿ. ಹಾಗೆ ನನ್ ಮಗ ಕೇಸರಿ ಬಾತ್ ಬೇಕು ಅಂತ ಹಠ ಮಾಡ್ತಿರೋದ್ರಿಂದ ಅವ್ರ ಚಿಕ್ಕಿ ಕೇಸರಿ ಬಾತ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ನನ್ಗೂ ಖುಷಿ ಆಯ್ತು. 1K ಸಬ್ಸ್ಕ್ರೈಬ್ ಆಗಿರೋ ಕಾರಣ ಏನಾದ್ರು ಮಾಡ್ಬೇಕು ಅಂತ ಇದ್ದೆ. ಸೊ ಅವಳೆ ಕೇಸರಿ ಬಾತ್ ಮಾಡ್ತಾ ಇದ್ರಿಂದ ನಾನೇನು ಸ್ವೀಟ್ ಮಾಡೋದಿಕ್ ಹೋಗ್ಲಿಲ್ಲ. ನನ್ ಮಗಗೆ ಎಕ್ಸಾಮ್ ಇರೋ ಕಾರಣ ಅವನು ಪ್ರಿಪೇರ್ ಆಗ್ತಾ ಇದ್ದ ಎಕ್ಸಾಮ್ಗೆ. ಅವರ ಚಿಕ್ಕಿ ಕೇಸರಿ ಬಾತ್ ತಗೊಬಂದ್ ಕೊಟ್ಟಿದ್ ನೋಡಿ ಪ್ರಿಪೇರ್ ಆಗೋದು ಒಂದ್ ಸೈಡ್ ಬಿಟ್ಟು ಕುತ್ಕೊಂಡು ನಾನು ಬಾಲ್ ಮಾಡ್ಕೊಂಡು ತಿಂತೀನಿ, ಲಡ್ಡು ಮಾಡ್ಕೊಂಡು ತಿಂತೀನಿ ಅಂತ ಫುಲ್ ಕೇಸರಿ ಬಾತ್ ಖಾಲಿ ಮಾಡ್ದ. ಸೊ ನೈಟ್ ಊಟಕ್ಕೆ ನಾನು ಮಾಡಿದ್ದು ಅಕ್ಕಿ ರೊಟ್ಟಿ ನಮ್ಮಲ್ಲಿ ಮಾಡುವಂತ ಈ ತರ ಅಕ್ಕಿ ರೊಟ್ಟಿ. ಇದಕ್ಕೆ ಕಾಂಬಿನೇಷನ್ ಆಗಿ ಉಳ್ಳಿ ಜಿಂಕ ಮಾಡಿದ್ದೆ. ಉಳ್ಳಿ ಜಿಂಕ ನಮ್ಮಲ್ಲಿ ಅಕ್ಕಿ ರೊಟ್ಟಿ ಉಳ್ಳಿ ಜಿಂಕ ತುಂಬಾನೇ ಫೇಮಸ್. ಬೇರೆ ಕಡೆ ಮಾಡ್ತಾರೆ ಏನೋ ಗೊತ್ತಿಲ್ಲ, ಬಟ್ ನಮ್ಮಲ್ಲಂತೂ ಇದಂತೂ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ತುಂಬಾನೇ ಫೇಮಸ್ ಕೂಡ. ನಿಮ್ಗೆ ಏನಾದ್ರೂ ಉಳ್ಳಿ ಜಿಂಕ ರೆಸಿಪಿ ಬೇಕು ಅಂದ್ರೆ ಬೇಗ ಬೇಗ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಉಳ್ಳಿ ಜಿಂಕ ರೆಸಿಪಿ ತಿಳಿಸ್ಕೊಡ್ತೇನೆ. ಥ್ಯಾಂಕ್ ಯು.